ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾಳೆ ಅಂದರೆ ಬಿ ಎಸ್ ಸೆಕೆಂಡ್ ಸೆಮ್ ಬೇಸಿಕ್ ಇಂಗ್ಲೀಷ್ನಲ್ಲಿ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ನಲ್ಲಿ ಡೈರೆಕ್ಟಾಗಿ ಕೇಳಬಹುದಾದಂಥ ಕೆಲವು ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಕೊಡಲಿಕ್ಕೆ ನಾನು ಹೊರಟಿದ್ದೇನೆ. ಈ ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ನಲ್ಲಿ ಅಂದರೆ ಪ್ರಬಂಧ ರೂಪದ ಪ್ರಶ್ನೆಗಳಾಗಿರ್ಬೋದು, ಟಿಪ್ಪಣಿ ಆಗಿರ್ಬೋದು ಮತ್ತು ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ ಕೆಲವು ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಕೊಡಲಿಕ್ಕೆ ಹೊರಟಿದ್ದೇನೆ. ಆದ್ದರಿಂದ ಕೊನೆ ತನಕ ಮಿಸ್ ಮಾಡಿದೆ ನೋಡಿ, ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಲಿದೆ. ಇದು ಟೆನ್ಷನ್ ಬೇಡ, ಏನು 10 ಮಾರ್ಕ್ಸ್ 5 ಮಾರ್ಕ್ಸ್ದು. ಬನ್ನಿ ಯಾವ ಇಂಪಾರ್ಟೆಂಟ್ ಕ್ವಶನ್ಗಳು ಹೇಳ್ತೇನೆ ನೋಡಿ. ಕವಿರಾಜ ಮಾರ್ಗ ಕಾರಣ ಪ್ರಕಾರ ಕನ್ನಡಿಗರ ಗುಣ ಸ್ವಭಾವ ತಿಳಿಸಿ. ಕನ್ನಡಿಗರ ಗುಣ ಸ್ವಭಾವ ಗುಣವನ್ನು ಕವಿ ಹೇಗೆ ವಿವರಿಸಿದ್ದಾನೆ? ಎರಡಕ್ಕೂ ಒಂದೇ ಉತ್ತರ ಬರಬಹುದು ಸ್ನೇಹಿತರೆ, ಒಂದೇ ಉತ್ತರವನ್ನು ಬರೆಯಬಹುದು. ಕರಿ ಹಾಗೂ ಬಿಳಿ ಬಣ್ಣಗಳ ವ್ಯತ್ಯಾಸವನ್ನು ಸಿದ್ದಯ್ಯ ಪುರಾಣಿಕರು ಹೇಗೆ ವರ್ಣಿಸಿದ್ದಾರೆ? ಜಗತ್ತಿನ ಬಗ್ಗೆ ಸಣ್ಣಕಲರ ಅನಿಸಿಕೆಯನ್ನು ಅಂದರೆ ಜಗವೆಲ್ಲ ನಗುತ್ತಿರಲಿ, ಜಗದ ಅಳುಲು ನನಗಿರಲಿ ಅಂತ ಹೇಳಿದ್ದಾರಲ್ವ, ಅದನ್ನು ವರ್ಣಿಸಿ ಬರೆಯೋದು, ಏನು ತೊಂದರೆ ಇಲ್ಲ. 5ನೇದು, ಗರ್ಜನ ಕಥೆಯಲ್ಲಿ ದನಿಯ ದೌರ್ಜನ್ಯ ಹೇಗೆ ಮೂಡಿ ಬಂದಿದೆ? ಗೊತ್ತೇ ಇದೆ ನಿಮಗೆ, ಮರಿರಂಜನ ಬಗ್ಗೆ ಇದೆ. ಮರಿರಂಜನ ಬದುಕಿನ ಕಥೆಯನ್ನು ತಿಳಿಸಿ. ಎರಡಕ್ಕೂ ಒಂದೇ ಉತ್ತರವನ್ನು ಬರೆಯಬಹುದು. ನ್ಯಾನೋ ತಂತ್ರಜ್ಞಾನ ಬಗ್ಗೆ ವಿಜ್ಞಾನಿಗಳ ಅಭಿಪ್ರಾಯವನ್ನು ತಿಳಿಸಿ. ಮನುಷ್ಯನ ಜೀವನಕ್ಕೆ ಗುಳಿಗೆ ಎಷ್ಟು ಮುಖ್ಯ ವಿವರಿಸಿ. ಅಂದರೆ ಅವಶ್ಯಕತೆ ಇದ್ದಾಗ ಮಾತ್ರ ಗುಳಿಗೆ ತೆಗೆದುಕೊಳ್ಳಬೇಕಂತ ಹೇಳಿದ್ದಾರಲ್ವಾ ಸ್ನೇಹಿತರೆ. ನಾನು ಹೇಳ್ತಾ ಇರೋದು ಸ್ವಲ್ಪ ಸ್ಪೀಡ್ ಆಗ್ತಿರ್ಬೋದು ಅಥವಾ ಪಕ್ಕದಲ್ಲಿರೋ ನಾಯ್ಸ್ ಬರ್ತಿರ್ಬೋದು. ಅಂದರೆ ಎಕ್ಸಾಮ್ ಇರೋ ಕಾರಣದಿಂದ ನಾನು ಏನೂ ಎಡಿಟಿಂಗ್ ಮಾಡಲಿಕ್ಕೆ ಸಹ ಟೈಮ್ ಸಿಗಲಿಲ್ಲ. ಆದ್ದರಿಂದ ದಯವಿಟ್ಟು ಅಡ್ಜಸ್ಟ್ ಮಾಡಿಕೊಳ್ಳಿ ಪ್ಲೀಸ್. ಮನುಷ್ಯನ ಜೀವನಕ್ಕೆ ಗುಳಿಗಳು ಎಷ್ಟು ಮುಖ್ಯ ವಿವರಿಸಿ. ಅಡುಗೆ ಮನೆಯ ಹುಡುಗಿ ಪದ್ಯದಲ್ಲಿ ಹೆಣ್ಣಿನ ವೇದನೆಯನ್ನು ತಿಳಿಸಿ. ವೈದೇಹ ವರದ ಇದ್ದಾರಲ್ವ, ಅಡುಗೆ ಮನೆ ಹುಡುಗಿ ಪದ್ಯ, ಅದರ ಬಗ್ಗೆ ಇದೆ. ಇನ್ನು ಪ್ರಕೃತಿ ಕಥೆಯಲ್ಲಿ ಸಂಕಪ್ಪಯ್ಯನ ಕುಟುಂಬದ ಬಗ್ಗೆ ವಿವರಿಸಿ. ಈ ರೀತಿ ಕೇಳ್ಬೋದು. ಅಥವಾ ಹುಲಿಯಂತೆ ಬದುಕಿದ್ದ ಸಂಕಪ್ಪಯ್ಯ ನರಪೇತನ ಮಗ ಮತ್ತು ಹೆಂಡತಿಯ ಕಾರಣದಿಂದ ಏನೆಲ್ಲ ಕಷ್ಟ ಅನುಭವಿಸಿದನು, ಈ ರೀತಿಯಾಗ ಸಹ ಪ್ರಶ್ನೆ ಕೇಳಬಹುದು. ಶ್ರಾವಣ ಬಂತು ಕವಿತೆಯಲ್ಲಿ ಆನಂದ ಅಭಿವ್ಯಕ್ತಿಯ ಬಗ್ಗೆ ತಿಳಿಸಿ ಆಗಿರ್ಬೋದು. ಕುವೆಂಪುರವರ ಮಲೆನಾಡಿನ ವರ್ಣನೆಯನ್ನು ತಿಳಿಸಿರ ಇದಾಗಿರ್ಬೋದು. ತಲೆದಂಡ ನಾಟಕದಲ್ಲಿನ ಬಸವಣ್ಣ ಹಾಗೂ ಬಿಜ್ಜಳನ ನಡುವಿನ ಹೋರಾಟದ ಬಗ್ಗೆ ತಿಳಿಸು. ಹೋರಾಟ ಮಾಡ್ತಾರಲ್ವ, ಮಾತಿನ ಹೋರಾಟ ಅಂದರೆ ಜಗಳ ಅಲ್ಲ ಸ್ನೇಹಿತರೆ. ಈಗ ವಾಗ್ವಾದ ನಡೀತಿರ್ತದೆ ಅಲ್ವಾ, ಅದನ್ನು ತಿಳಿಸಿ ಅಂತ ಕೇಳ್ತಾರೆ. ಅಂದರೆ ಇಲ್ಲಿ ಹೆಚ್ಚಾಗಿ ಅವರು ಆಸ್ಥಾನಕ್ಕೆ ಬರೋದಕ್ಕಿಂತ ಮೊದಲು ಒಂದು ಅಜ್ಜಿಯನ್ನು ಭೇಟಿಯಾಗಿರ್ತಾರೆ. ಎಲ್ಲ ವಿಷಯಗಳನ್ನು ಸೇರಿಸಿ ಬರೆಯಬಹುದು ಸ್ನೇಹಿತರೆ, ನೀವು ಏನು ತೊಂದರೆ ಆಗೋದಿಲ್ಲ. ಇವು 10 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಸ್ನೇಹಿತರೆ. ಇವೇ ಕ್ವಶನ್ ಬರ್ತವ ಅಂತಲ್ಲ, ಇದೇ ರೀತಿಯಾಗಿ ಬೇರೆ ಕನ್ವರ್ಟ್ ಮಾಡಿ ಸಹ ಕೇಳ್ಬೋದು. ಇವು 10 ಮಾರ್ಕ್ಸಿನ ಆಯಿತು ಸ್ನೇಹಿತರೆ. ಇನ್ನು 5 ಮಾರ್ಕ್ಸಿಗೆ ಟಿಪ್ಪಣಿ ಕೇಳೋಣ. ನೀವು ಟಿಪ್ಪಣಿ ಭಾಗದಲ್ಲಿ ಏನಂದರೆ ಸಿದ್ದಯ್ಯ ಪುರಾಣಿಕರು, ನೀವು 1ನೇ ಪಾಠ ಮತ್ತು 3ನೇ ಪಾಠ 1ನೇ ಘಟಕ ಮತ್ತು 3ನೇ ಘಟಕ ಕವಿಗಳ ಪರಿಚಯ ಮತ್ತು ಪಾಠದ ಟಿಪ್ಪಣಿ ಎರಡು ಮಾಡಿಕೊಳ್ಳಿ ಸ್ನೇಹಿತರೆ. 1ನೇ ಘಟಕ ಮತ್ತು 3ನೇ ಘಟಕ ಈ 2 ಘಟಕದಲ್ಲಿ ಬರುವ ಪಾಠಗಳು ಮತ್ತು ಕೃತಿಕಾರರ ಪರಿಚಯ, ಇದರಲ್ಲಿ ಬರುವ ಪದ್ಯಗಳು ಮತ್ತು ಕೃತಿಕಾರರ ಪರಿಚಯ ಮಾಡಿಕೊಂಡು ಬಿಡಿ, ನಿಮಗೆ ಅಲ್ಲೇ ಅನುಕೂಲ ಆಗಿಬಿಡುತ್ತದೆ. ಅಥವಾ ನೀವು 1ನೇ ಘಟಕ ಅಥವಾ 2ನೇ ಘಟಕ ಇದನ್ನು ಸಹ ಮಾಡ್ಬೋದು. 3ನೇ ಘಟಕದಲ್ಲಿ ಪಾಠದ ಮೇಲೆ ಆದರೂ ಒಂದು ಕೇಳ್ತಾರೆ, ಪದ್ಯದ ಮೇಲೆ ಆದರೂ ಒಂದು ಕೇಳ್ತಾರೆ. ಇಲ್ಲಿ ಒಂದೊಂದು ಬರೋ ಚಾನ್ಸಸ್ ಕಂಪಲ್ಸರಿ ಇದೆ ಸ್ನೇಹಿತರೆ 3ನೇ ಘಟಕದಲ್ಲಿ. ಆದರೆ ನೀವು ಇದನ್ನು ಬಿಟ್ಟು ಬಿಡಿ, ಬೇಕಾದ್ರೆ 3ನೇ ಘಟಕ ಬೇಡ. 1ನೇ ಘಟಕ ಮತ್ತು 2ನೇ ಘಟಕ ಕೃತಿಕಾರರ ಪರಿಚಯ ಮತ್ತು ಪದ್ಯಗಳ ಪರಿಚಯ ಅಥವಾ ಕೃತಿಗಳ ಪರಿಚಯ, ಪಾಠಗಳ ಪರಿಚಯ ಟಿಪ್ಪಣಿ ಓದಿಕೊಳ್ಳಿ ಮತ್ತು ಅದನ್ನು ಬರೆದವರ ಪರಿಚಯ ಓದಿಕೊಳ್ಳಿ. ಕಂಪ್ಲೀಟಾಗಿ ಬಿಡ್ತದೆ. 4ಕ್ಕೆ 4 ನೀವು ಬರೆಯಬಹುದು. ಇವೆಲ್ಲವನ್ನು ವರ್ಣಿಸೋದೇನು ಹೇಳೋದು ಅವಶ್ಯಕತೆ ಎಲ್ಲ ನೋಡ್ಕೊಳ್ತೇನೆ, ಏಕೆಂದರೆ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಅಥವಾ ನಿಮಗೆ ಗೊತ್ತೇ ಬಿಡುತ್ತದೆ. ಸಂದರ್ಭ ಸಹಿತ ಸ್ನೇಹಿತರೆ, ಒಂದು ವೇಳೆ ನಿಮಗೆ ಈ PDF ಬೇಕಂದರೆ ನಮ್ಮ ಗ್ರೂಪ್ಗೆ ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನಲ್ವ ನಮ್ಮ ವಾಟ್ಸಪ್ ಕಮ್ಯುನಿಟಿ, ಅಲ್ಲಿ PDF ಕಳಿಸಿರ್ತೇನೆ, ಜಾಯ್ನ್ ಆಗಿ. ಕಪಿಲೆ ನಾನು ನಿನ್ನ ಕೆಚ್ಚಲಲ್ಲಿ ಬಿಳಿ ಹಾಲಾಗಿ ಬರುವೆ. ಅಂದರೆ ಗೋಮಾತೆಯ ಎದೆ ಹಾಲು ಇರ್ತವಲ್ಲ, ಅಲ್ಲಿ ನಾನು ಬಿಳಿ ಹಾಲಾಗಿ ಬರುತ್ತೇನೆ ಎಂದು ಇದರ ಅರ್ಥ ಆಗುತ್ತದೆ. ಇದನ್ನು ಸಿದ್ದಯ್ಯ ಪುರಾಣಿಕರು ಪೂರ್ವಾಂಗನೆ ಪಶ್ಚಿಮಾಂಗನದಲ್ಲಿ ಬರೆದಿದ್ದಾರೆ. ಇಲ್ಲಿ ಆನ್ಸರ್ ಇದೆ ಸ್ಟಾರ್ಟ್ ಆಗಿ. ಅಂದರೆ ಕೃತಿಯನ್ನು ಎಲ್ಲಿಂದ ಆಯ್ದುಕೊಳ್ಳಲಾಗಿದೆ ಎಂದು ಕೇಳಿದಾಗ, ಜಗವೆಲ್ಲ ನಗುತ್ತಿರಲಿ, ಜಗದಳಲು ನನಗಿರಲಿ, ಈಶ್ವರ ಸನಕಲ್ಲರು ಕೋರಿಕೆ ಇದರಲ್ಲಿ ಬರೆದಿದ್ದಾರೆ. ಅಂಥ ಚಂದೊಳ್ಳೆಯನ್ನು ನಿನ್ನಂಥ ಹಬಗನಿಗೆ ಹಿಂದು ಮುಂದು ಇಲ್ಲದ ಹಾದರಕ್ಕೆ ಹುಟ್ಟಿದವನಿಗೇನೆ. ಅಂದರೆ ಹಾದಿಯಲ್ಲಿ ಹೋಗ್ತಿರುವಾಗ ಮರಿರಂಜನಿಗೆ ಒಬ್ಬ ಹುಡುಗಿ ಹೇಳ್ತಾಳಲ್ವ, ಅದಕ್ಕೆ ಇದು ಎಲ್ಲಿಗೆ ಬಂದಿದೆ? ಬೆಸಗಳಿ ರಾಮಣ್ಣನವರ ಗರ್ಜನೆ ಎದ್ದಿದೆ. ಗಿರಿಯಕ್ಕ ಹೇಳಿದ ಮಾತು.
ಶಾರ್ಟಾಗಿ ಆನ್ಸರ್ ಸಹ ಇಲ್ಲೇ ಇದೆ ಸ್ನೇಹಿತರೆ, ಶಾರ್ಟ್ ಆಗಿದೆಯಲ್ಲ. ಮೇನ್ ಇವ್ರದ್ದು ಅಂದರೆ ಏನನ್ನ ಬೆಸರಗಳಿ ರಮಣ ಇದೆಲ್ಲ ಓದಿಕೊಳ್ಳಿ. ಲೋಕಕಲ್ಯಾಣಕ್ಕಾಗಿ ಹುಟ್ಟಿಕೊಂಡಿರುವ ಗುಳಿಗೆಗಳು ಅದೇ ಪ್ರಮಾಣದಲ್ಲಿ ಹಾನಿಯಾಗುವುದು ಹೇಗೆ? ಅಂದರೆ ಬಸವರಾಜ ಕಂಬಾರದಲ್ಲಿ ಗುಳಿಗೆ ಯಾವ ಸಮಯದಲ್ಲಿ ತೆಗೆದುಕೊಳ್ಳಬೇಕು, ಎಷ್ಟು ತಗೊಳ್ಬೇಕು, ಅಷ್ಟೇ ಮಾತ್ರ ತೆಗೆದುಕೊಳ್ಳಬೇಕು ಎಂದು ಹೇಳಿದಾರಲ್ವ, ಅಲ್ಲಿ ಇದೆ ಬಂದಿದೆ ನೋಡಿಕೊಳ್ಳಿ. ಇನ್ನು ರಾಮ ಲಂಕೆಗೋ ಅಯೋಧ್ಯೆಗೋ ವೈದೇಹಿಯವರು ಬರೆದಿದ್ದಾರಲ್ಲ ಅಡುಗೆ ಮನೆ ಹುಡುಗಿಯಲ್ಲಿ, ಅದನ್ನು ವೈದೇಹಿ ಅವರೇ ಹೇಳಿದ್ದಾರೆ. ಲೇಖಕಿಯೇ ನುಡಿ. ಸ್ನೇಹಿತರೆ, ನಾನು ಹೇಳ್ತಾ ಇರೋದು ಸ್ವಲ್ಪ ಸ್ಪೀಡ್ ಆಗಬಹುದು ಅಥವಾ ಮಿಸ್ಟೇಕ್ ಆಗ್ತಿರ್ಬೋದು, ದಯವಿಟ್ಟು ಅಡ್ಜಸ್ಟ್ ಮಾಡಿಕೊಳ್ಳಿ. ಏಕೆಂದರೆ ನಾಳೆನೇ ಎಕ್ಸಾಮ್ ಇದೆ, ನಾನು ವಿಡಿಯೋ ಹಾಕೋದು ತಡ ಆಯಿತು. ನೀನ್ಯಾಕೆ ಕಣ್ಣೀರು ಹಾಕುತ್ತಲೇ ಅಮ್ಮ ಅಂದರೆ ಅನಂತಮೂರ್ತಿ ಅವರು ಪ್ರಕೃತಿಯಲ್ಲಿ ಹೇಳಿದ್ದಾರೆ. ಎಲ್ಲ ನೋಡಿಕೊಳ್ಳಿ ಸ್ನೇಹಿತರೆ. ಇದರ PDF ನಾನು ಇನ್ನೂ ಎಷ್ಟಿವೆ. ಬಾರು ಸಾಧನಕೇರಿಗೆ ಮರಳಿ ನಿನ್ನ ಊರಿಗೆ. ದ.ರಾ. ಬೇಂದ್ರೆ ಅವರು ಸಾಧನಕೇರಿಯ ಬಗ್ಗೆ ಹೇಳಿದ ಮಾತು. ನೀನು ಮಹಾ ಚೋರ, ಠಕ್, ಚತುರ, ಆದಿ ನೀಚ. GS ಸಮೂರವರು ಇದರಲ್ಲಿ ಯಾವುದು ತ್ರಿದಂಡ ನಾಟಕದಲ್ಲಿ. ಈ ಲಗ್ನ ಆಗೋದು ಬಿಡೋದು ನನ್ನ ಕೈಯಾಗಿಲ್ಲ ಅಂದರೆ ಬಸವಣ್ಣನವರ ಮನೆಗೆ ಮಹಾಮನೆಗೆ ಯಾರು ಬಿಜ್ಜಳ ಬಂದು ಈ ಮಾತನ್ನು ಹೇಳಿರ್ತಾನೆ. ಬಿಜ್ಜಳನು ಬಂದಾಗ ಬಸವಣ್ಣ ಈ ಮಾತನ್ನು ಹೇಳ್ತಾನೆ. ಇನ್ನು ಹಾರೂರವರ ಹುಡುಗಿ ಸಮಗಾರನ ಸೊಸಿ. ಹಾರೂರವರ ಅಂದರೆ ಬ್ರಾಹ್ಮಣರ ಸ್ನೇಹಿತರೆ, ಅರ್ಥ ಮಾಡಿಕೊಳ್ಳಿ. ಬ್ರಾಹ್ಮಣ. ಸಮಗಾರರ ಅಂದರೆ ದಲಿತ ಜನಾಂಗ ಅಂತಾರಲ್ವ ಅವರು. ಎಲ್ಲ ಆನ್ಸರ್ ಇದೆ ನೋಡಿಕೊಳ್ಳಿ, ಶಾರ್ಟಾಗಿ ಬರೆದಿದ್ದಾರೆ. ಆಗಲಿ ಈ ಲಗ್ನಕ್ಕೆ ನನ್ನ ಅಡಿ ಮಾಡೋದಿಲ್ಲ ಅಂದರೆ ಬಿಜ್ಜಳನು ಮಹಾಮನೆಗೆ ಬಂದಾಗ ಬಸವಣ್ಣ ಕೇಳುವ ಪ್ರಶ್ನೆಗೆ ಬಿಜ್ಜಳ ಈ ರೀತಿಯಾಗಿ ಹೇಳ್ತಾನೆ, ನೀವು ಮದುವೆ ಮಾಡ್ಕೊಳ್ಳಿ, ನಾ ಏನು ಅಡ್ಡಿ ಮಾಡೋದಿಲ್ಲ ಅಂತ ಬಿಜ್ಜಳ ಬಸವಣ್ಣಿಗೆ ಹೇಳ್ತಾನೆ. ಆಯಿತು, ಕೆಲವು ಇಂಪಾರ್ಟೆಂಟ್ ಪ್ರಶ್ನೆಗಳು ಶಾರ್ಟಾಗಿ ಹೇಳಿದ್ದೇನೆ. ನಾನು ಸ್ಪೀಡಾಗಿ ಹೇಳುತ್ತಿರುವುದು ಅಥವಾ ಮಿಸ್ಟೇಕ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.